ಈ ಒಂದು ವಸ್ತ್ರನ ಇವತ್ತು ಗಣರಾಜ್ಯೋತ್ಸವ ಆಗಿದೆ, ಹಾಗಾಗಿ ಈ ವೇಷಭೂಷಣ ಧರಿಸಿ ಬಂದಿದ್ದೀರಾ. ಪ್ರತಿ ಬಾರಿನೂ ಇದೇ ವೇಷಭೂಷಣ ಧರಿಸಿ ಬರ್ತೀರಾ, ಇಲ್ಲ ಇವತ್ತು ಫಸ್ಟ್ ಟೈಮ್ ಬರ್ತಾ ಇರೋದಾ? ಇಲ್ಲ, ಪ್ರತಿ ಬಾರಿಯೂ ನಾನು ಆಗಸ್ಟ್ 15ಕ್ಕೂ ಇರ್ಬೋದು ಇದೇ ತರ ವೇಷಭೂಷಣ ಹಾಕೊಂಡಿರ್ತೇನೆ. ಜನವರಿ 26 ಈ ತರನೇ ವೇಷಭೂಷಣ ಹಾಕೊಂಡು ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ ಅಲ್ಲೆಲ್ಲ ಹೋಗಿ ಬರುತ್ತೇನೆ. ಮತ್ತೆ ಇವಾಗ ತಾನೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸಿದ್ರು, ಅಲ್ಲಿನೂ ಹೋಗಿದ್ದೆ. ಮತ್ತೆ ಶಾಂತಿನಗರದಲ್ಲಿ ಹೊಂಬೇಗೌಡ ನಗರ ಅಲ್ಲಿ ಕನ್ನಡ ಯುವಜನ ಸಂಘ ಅಲ್ಲಿನೂ ಬೆಳಗಿನ ಕಾರ್ಯಕ್ರಮಕ್ಕೆ ಹೋಗಿ ಬಂದೆ. ಇವಾಗ ಇಲ್ಲಿ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ನಡೀತಾ ಇದೆ, ಅಣ್ಣ ಬಸವಣ್ಣನವರ ಶೋ ನಡೀತಾ ಇದೆಯಲ್ಲ, ಅದಕ್ಕೆ ನಾನು ಇಲ್ಲಿನೂ ಬರೋಣ ಅಂತ ಬಂದೆ. ನೋಡಿದ್ರಲ್ಲ, ನಮ್ಮ ದೇಶಾಭಿಮಾನಿ ವಯಸ್ಸಾಗಿದ್ರೂ ಕೂಡ ಯಾವುದೇ ರೀತಿ ದೇಶದ ಮೇಲಿರುವಂತಹ ಅಭಿಮಾನ ಕೊಂಚ ಮಟ್ಟಿಗೂ ಕೂಡ ಕಡಿಮೆ ಆಗಿಲ್ಲ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಯುವ ಜನರಿಗೆ ಅವರು ಅರಿವು ಮೂಡಿಸಲಿಕ್ಕೋಸ್ಕರ ಇಡೀ ತ್ರಿವರ್ಣ ಧ್ವಜವನ್ನ ಮೈ ಮೇಲೆ ಧರಿಸಿ ಬಂದು ಎಲ್ಲ ಪುಟ್ಟ ಪುಟ್ಟ ಮಕ್ಕಳಾಗಿರ್ಬೋದು ಯುವ ಜನಕರಲ್ಲಿ ಅವರು ಅರಿವು ಮೂಡಿಸ್ತಾ ಇರೋದು ಬಹಳ ವಿಶೇಷವಾಗಿದೆ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.